ಬಂಜಾರ ಸಮುದಾಯದ ಆರಾಧ್ಯ ದೈವ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿ ಕಾರ್ಯಕ್ರಮಕ್ಕೆ ಸರಗೊಂಡನಕೊಪ್ಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದರು. ಘೇರಾವ್ ಹಾಗೂ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಾಗುತ್ತದೆ ಎಂದು ಬಂಜಾರ ಸಮುದಾಯದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಂಜಾರ ಸಮುದಾಯದ ಮುಖಂಡರು, ಒಳ ಮೀಸಲಾತಿ ವಿಚಾರದಲ್ಲಿ ಬಂಜಾರ ಸಮುದಾಯಕ್ಕೆ ಭಾರೀ ಅನಾಹುತವಾಗಿದೆ ಎಂದು ಆರೋಪಿಸಿದ್ದಾರೆ. ಒಳ ಮೀಸಲಾತಿ ಸಂಬಂಧ ತಮ್ಮ ಬೇಡಿಕೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಯೋಗವನ್ನೇ ಕರೆಯದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೂರಗೊಂಡನಕೊಪ್ಪದಲ್ಲಿ ನಡೆಯುವ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿ ಆಚರಣೆಯಲ್ಲಿ ಭಾಗವಹಿಸುವ ನೈತಿಕತೆ ಸಿಎಂ ಅವರಿಗಿಲ್ಲ ಎಂದು ಕಟುವಾಗಿ ಎಚ್ಚರಿಕೆ ನೀಡಿದ್ದು, ಒಳ ಮೀಸಲಾತಿ ವಿಚಾರದಲ್ಲಿ ತಕ್ಷಣ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಜೊತೆಗೆ ಅವರನ್ನ ಗಿರವ್ ಹಾಕುವಂತ ಕಾರ್ಯವನ್ನ ನಾವು ಫೆಬ್ರವರಿ 14ರಂದು ಸೂರಗೊಂಡನಕೊಪ್ಪದಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಾನ್ ನಾಯ್ಕ. ಯಾಕಂತಂದ್ರೆ ಈ ಹಿಂದೆ ಏನು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ಏನು ನಮ್ಮ ಬಂಜಾರ ಸಮುದಾಯ ಮಹತ್ವ ಪಾತ್ರವನ್ನು ವಹಿಸಿತು. ಆದ್ರೆ ಈ ಸಮುದಾಯಕ್ಕೆ ಇವತ್ತು ಮರಣ ಶಾಸನ ಬರೆದು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅವರ 287ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜಯಂತಿ ನಡೀತಾ ಇದೆ. ಆ ಜಯಂತಿಯಲ್ಲಿ ಭಾಗವಹಿಸುವಂತಹ ನನ್ನ ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟ ಉಸ್ತುವಾರಿ ಸಚಿವರುಗಳಾಗಲಿ ಬಂದ್ರೆ ಅವರ ವಿರುದ್ಧ ಇಡೀ ಬಂಜಾರ ಸಮುದಾಯವೇ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಅದರ ಜೊತೆಗೆ ಅವರನ್ನ ಗಿರವ್ ಹಾಕುವಂತ ಕಾರ್ಯವನ್ನ ನಾವು ಫೆಬ್ರವರಿ 14ರಂದು ಸೂರಗೊಂಡನಕೊಪ್ಪದಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಾನ್ ನಾಯ್ಕ. ಯಾಕಂತಂದ್ರೆ ಈ ಹಿಂದೆ ಏನು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲು ಏನು ನಮ್ಮ ಬಂಜಾರ ಸಮುದಾಯ ಮಹತ್ವ ಪಾತ್ರವನ್ನು ವಹಿಸಿತು. ಆದ್ರೆ ಈ ಸಮುದಾಯಕ್ಕೆ ಇವತ್ತು ಮರಣ ಶಾಸನ ಬರೆದು ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅವರ 287ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜಯಂತಿ ನಡೀತಾ ಇದೆ. ಆ ಜಯಂತಿಯಲ್ಲಿ ಭಾಗವಹಿಸುವಂತಹ ನನ್ನ ಮುಖ್ಯಮಂತ್ರಿಗಳಾಗಲಿ, ಸಂಬಂಧಪಟ್ಟ ಉಸ್ತುವಾರಿ ಸಚಿವರುಗಳಾಗಲಿ ಬಂದ್ರೆ ಅವರ ವಿರುದ್ಧ ಇಡೀ ಬಂಜಾರ ಸಮುದಾಯವೇ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ಅದರ ಜೊತೆಗೆ ಅವರನ್ನ ಗಿರವ್ ಹಾಕುವಂತ ಕಾರ್ಯವನ್ನ ನಾವು ಫೆಬ್ರವರಿ 14ರಂದು